ಹಾಯ್ ಹಲೋ ಫ್ರೆಂಡ್ಸ್, ಕಿವಿ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು ಇವತ್ತು ನಾನು ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ ಏನೇನು ಬೇಕು ಅಂತ. ಅವರೆಕಾಳು, ತರಕಾರಿ ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ನಾನು 1.5 ಪಾವ್ ಅಕ್ಕಿಗೆ ಇಷ್ಟು ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ. ಇದು ನಮ್ಮ ಅಮ್ಮ ಮಾಡ್ತಿದ್ದ ಸ್ಟೈಲು. ನಾವು ಕಲ್ಲಲ್ಲಿ ಅರಿತಾಯಿದ್ದೋ ಅವಾಗೆಲ್ಲ. ಇವಾಗ ಮಿಕ್ಸಿಲಿ ಹಾಕ್ಕೊಳ್ತಾಯಿದ್ದೀನಿ. ಸದ್ಯಕ್ಕೆ ನನಗೆ ಈ ಮನೇಲಿ ಕಲ್ಲಿಲ್ಲ ರುಬ್ಬೋದಕ್ಕೆ, ಅದರಿಂದ ಮಿಕ್ಸಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ರುಬ್ಕೊಬಂದಿದ್ದು ನೋಡಿ. ಅಕ್ಕಿನ ನಾನು ಒಂದು 1/4 ಗಂಟೆ ಟೈಮ್ ಉನಿ ಹಾಕಿದ್ದೀನಿ, ಇದೆಲ್ಲ ಕಟ್ ಮಾಡ್ಕೊಳ್ಳೋ ಗಂಟ. ಅದಿಷ್ಟು ಉಂತಿದೆ. ಇದೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋದು ಹೆಂಗೆ ನೋಡಿ. ಈಗ ನಾನು ಒಂದೆರಡು ಸ್ಪೂನು ಎಣ್ಣೆ ಮತ್ತು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಲವಂಗ, 1-2 ಏಲಕ್ಕಿ ಕಾಯಿ, 1-2 ಚಕ್ಕೆ ಮತ್ತು ಮರಾಠಿ ಮೊಗ್ಗು ಇದೆಲ್ಲ ಹಾಕ್ಕೊಳ್ತೀನಿ. ಇದೆಲ್ಲ ಹಾಕ್ಕೊಂಡು ಬಿರಿಯಾನಿ ಎಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಸ್ಮೆಲ್ ಚೆನ್ನಾಗಿ ಬರುತ್ತೆ, ಗಮ್ ಅನ್ನುತ್ತೆ. ಇದು ನಮ್ಮಮ್ಮ ಮಾಡ್ತಿದ್ದು. ನನಗೆ ಈಗಲೂ ನಮ್ಮಮ್ಮ ಮಾಡೋ ಟೇಸ್ಟ್ ನನಗೆ ಹಂಗೆ ಬಾಯಲ್ಲಿ ನೀರು ಬರುತ್ತೆ. ನಮ್ಗೆ ಆ ಟೇಸ್ಟ್ ಬರೋದೇ ಇಲ್ಲ ಏನೇ ಟ್ರೈ ಮಾಡಿದ್ರು. ಓಕೆ ಫ್ರೆಂಡ್ಸ್, ಈಗ ಇದೆಲ್ಲ ಹಾಕ್ಕೊಂಡು ಕಾಳು ಹಾಕ್ಕೊಳ್ಳೋದ. ಕಾಳು ಮತ್ತು ತರಕಾರಿ ಎಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಬೇಯುತ್ತೆ. ಕಾಳೆಲ್ಲ ಹಸಿ ಇರೋದಿಲ್ಲ. ಮುಚ್ಚಿಲ್ಲ ಅಂದರೆ ಅದು ಹಂಗೆ ಅಕ್ಕಿ ಹಾಕ್ಬಿಟ್ರೆ ಕಾಳೆಲ್ಲ ಹಂಗಂಗೆ ಇರುತ್ತೆ, ಹಸಿ ವಾಸನೆ. ಸ್ವಲ್ಪ ಬೆಂದರೆ ಎಣ್ಣೆಲೇ ತರಕಾರಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟ್ ನಾವು ಖಾರ ಮತ್ತು ತರಕಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅಕ್ಕಿ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ಅದು ಒಂಥರ ಹಸಿ ವಾಸನೆ ಇರುತ್ತಲ್ಲ, ಬಾತು ಟೇಸ್ಟ್ ಕೊಡೋಲ್ಲ ಅಷ್ಟು ಚೆನ್ನಾಗಿ. ನಮಗೆಲ್ಲ ಇದು ಹಬ್ಬ ಉಣ್ಮೇಲೆ ಮಾತ್ರ ಈ ಥರ ಬಾತ್ ಮಾಡಿಕೊಡ್ತಾಯಿದ್ರು. ಅವಾಗ ಹಬ್ಬಗಳು ಯಾವಾಗ ಬರುತ್ತಾ ಅಂತ ಕಾಯ್ತಾ ಇದ್ದೋ ನಾವು. ಇವಾಗ ಡೈಲಿ ಬಾತ್ ಮಾಡಿಬಿಡ್ತೀವಿ ನಾವು. ಹಬ್ಬ ಈಗ ನಾವು ಅದು ಚಿಕ್ಕದೆಲ್ಲ ಜ್ಞಾಪನಿಸ್ಕೊಂಡ್ರೆ ನಮ್ಗೆ ನಗು ಬರುತ್ತೆ. ಇವಾಗ ನಾವು ತಿನ್ನೋದು ನೋಡಿದ್ರೆ ಹಬ್ಬ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೋ ನಾವು. ನೋಡಿ ಫ್ರೆಂಡ್ಸ್, ಇದೆಲ್ಲ ಫ್ರೈ ಆಗಿದೆ, ಖಾರ ಎಲ್ಲ ರೋಸ್ಟ್ ಆಗಿದೆ. ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ. ಅಕ್ಕಿ ಹಾಕ್ಕೊಂಡು ನಾನು ಒಂದು ಕಾಲು ಪಾವ್ಗೆ 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿದ್ರೆ ಉಪ್ಪು ಹಾಕ್ಕೊಳ್ಬೇಕು. ನಾನು ಎಲ್ಲದಕ್ಕೂ 3 ಸತಿ ಉಪ್ಪು ಹಾಕ್ತೀನಿ. ನೀವು ಗಮನಿಸಿ ಫ್ರೆಂಡ್ಸ್, 3 ಸತಿ ಹಾಕೋದು ನನಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಬಾತ್ ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.